ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾನು ಕನ್ನಡಿಗ. ಇವತ್ತು ಒಂದು ವಿಶೇಷವಾದ ದಿನ. ಇವತ್ತು ನಮ್ಮೂರಲ್ಲಿ ವರ್ಧಂತಿ ಉತ್ಸವ ಅನ್ನುವಂಥ ಪ್ರೋಗ್ರಾಮ್ ಉಂಟು. ನಮ್ಮ ಊರಿನ ಗ್ರಾಮ ದೇವತೆಯಾದ ಶ್ರೀ ದುರ್ಗಾ ಪರಮೇಶ್ವರಿಗೆ ವರ್ಷದ ಪೂಜೆ ಇರ್ತದೆ. ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಎಲ್ಲರೂ ಊರಿನವರೆಲ್ಲ ಬಂದು ದೇವರಿಗೆ ಪೂಜೆ ಕೊಡ್ತಾರೆ. ಸ್ನೇಹಿತರೆ, ಬನ್ನಿ ಹೋಗೋಣ. ಉತ್ಸವ ಹೇಗೆ ಆಗ್ತಾನಂತ ನೋಡ್ಕೊಂಡು ಬರೋಣ ಬನ್ನಿ. ವರ್ಧಂತಿ ಉತ್ಸವ ದಿನ ದೇವರಿಗೆ ಹೊರಕಾಣಿಕೆ ಕೊಡು ನಮ್ಮಲ್ಲಿ ಸಂಪ್ರದಾಯ. ಆದರೆ ವ್ಯಾಪಾರ ಹಣ್ಣು ಕಾಯಿ ಎಲ್ಲ ತಗೊಂಡು ದೇವಸ್ಥಾನ ಕಡೆ ಹೊರಟೆ. ನಮ್ಮ ನಿಮ್ಮ ದೇವಸ್ಥಾನ ಜಸ್ಟ್ 150 ಮೀಟರ್ ಇರ್ಬೋದು ಅಷ್ಟೇ. ಸ್ನೇಹಿತರೆ, ಇದು ಅಲ್ಲಿ ನೋಡಿ ಬಂತು ದೇವಸ್ಥಾನ. ನಾವು ಹಾಕ್ತಿದ್ದಂಗೆ ಎಲ್ಲ ಬಂದಿದ್ದು ಅಷ್ಟೇ ಆಗಿತ್ತು. ಹೋದವ್ ಸೀದಾ ಹೊರ ಕಾಣಿಕೆ ಇಟ್ಟೆ ದೇವ್ರ ಹತ್ರ. ಆಮೇಲೆ ಆಚೆ ಕಂಡ್ರೆ ಭಟ್ರೆಲ್ಲ ಹೋಮ ಹಾಕ್ತಿದ್ರು. ಅದಾದಮೇಲೆ ಆಚೆ ಬದಿಗೆ ನಾಗರ ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು, ಜಟ್ಗೇಶ್ವರಿಗೂ ಕೈ ಮುಕ್ಕೊಂಡು ಸೀದಾ ಅಡ್ಗೆ ರೂಮ್ ಹತ್ರ ಹೋದೆ. ಅಲ್ಲಿ ನೋಡ್ರೆ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು. ನೀರುಳ್ಳಿ ಕೊತ್ತಿದ್ರು, ಮತ್ತು ಹಾಗೆ ಅನ್ನ ಸಾರೆಲ್ಲ ಮಾಡ್ತಾಯಿದ್ರು. ನಮ್ಮೂರಲ್ಲಿ ಅಡುಗೆನ ಊರವರೆಲ್ಲ ಸೇರ್ಕೊಂಡೆ ಮಾಡೋದು. ಹಾಗೆ ಹೊರಗೆ ಬಂದು ಹನಿ ಬಾದಾಮಿ ಹಾಲು ಕುಡ್ಕೊಂಡು ಕೂತ್ಕೊಂಡು ಎಂತ ಮಾಡೋದು ಸಂಕಟೆ ಸಿಕ್ಕಿಲ್ಲ ಅಂತ ಯೋಚಿಸ್ತಾ ಕೂತ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪ ಎಲ್ಲ ಕೂತ್ಗೆದ್ರು. ನೋಡಿದ್ರೆ ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಇಲ್ಲಿ ನೋಡಿ ದೊಡ್ಡ ಫೈಟೇ ಆಗ್ತಿತ್ತಪ್ಪ. ನೋಡಿ ನೋಡಿ ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನೋಡಿ ಸವಾಲ ದನ ಉಸಿರಾಟಕ್ಕೆ ಹೊರ್ತೈತಪ್ಪ. A few moments later. ಕೊನೆಗೂ ಮಹಾಮಂಗಳಾರತಿ ಟೈಮ್ ಆಯಿತು. ಎಲ್ಲರೂ ಬಂದು ನಿಂತ್ಕೊಂಡ್ರು ದೇವ್ರ ದರ್ಶನ ಮಾಡಲಿಕ್ಕೆ, ದೇವ್ರ ಪೂಜೆ ನೋಡಲಿಕ್ಕೆ ಎಲ್ಲ ಬಂದು ನಿಂತ್ಕೊಂಡ್ರು. ಎಲ್ಲರೂ ತಾಯಿ ದುರ್ಗಾ ಪರಮೇಶ್ವರಿ ಹತ್ರ ದೇವರೇ ಕಾಪಾಡಮ್ಮ ನಮ್ಮನ್ನ ಅಂತ ಬೇಡ್ತಾ ನಿಂತ್ಕೊಂಡಿದ್ರು. ಹಂಗೆ ಅಲ್ಲಿ ಕೊಟ್ಟರು, ಆಚೆ ಬದಿ ಪ್ರಸಾದ ಕೊಟ್ಟು ಇವರೆಲ್ಲ ಪ್ರಸಾದ ತಗೊಂಡು ಊಟಕ್ಕಂತ ಹೊರಟ್ರು. ಅಡುಗೆ ಮಾತ್ರ ಭಾರಿ ಮಸ್ತಾಗಿತ್ತು, ಮಾತ್ರ ಒಳ್ಳಾಗಿತ್ತು. ಹಂಗೆ ಊಟ ಮುಗಿಸ್ಕೊಂಡು ಈಚೆ ಬಂದು ನೋಡಿ ಪ್ರಸಾದ ತಣ್ಣಗೆ ಬರ್ತಡೆ. ದಾನಶೂರ ಕರ್ಣರಾದ ಪ್ರಸಾದ್ ಅವರು ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ತೆಗೆದು ಕೊಡ್ತಾಯಿದ್ರು. Later that same evening. ಪ್ರೋಗ್ರಾಮ್ ಇರೋ ದಿವಸ ನಮ್ಮ ಹುಡುಗರೆಲ್ಲ ಸಿಗೋದೇ ನಿಮಗೆ ಗ್ರೌಂಡಲ್ಲೆಲ್ಲ ಕ್ರಿಕೆಟ್ ಆಡೋದೇ ಒಂಥರ ಖುಷಿ. ಕ್ರಿಕೆಟ್ ಆಟ ಮುಗಿಸಿ ಮನೆ ಕಡೆ ಹೊರಟೆ. 2 hours later. ಮನೆಗೊಮ್ಮೆ ನಿಂತ್ಕೆ ಪಟ್ಟ ದೇವಸ್ಥಾನ ಹತ್ರ ಬಂದೆ. ಬರ್ತಿದ್ರು ನೋಡ್ರಿ, ಈಗ ನಾಟಕ ಸ್ಟಾರ್ಟ್ ಆಗುತ್ತೆ. ನಾಟಕದ ಹೆಸರು ಅಂತ ಹೇಳಿ ನಾಳೆಗೆ ಹೇಳ್ತೆ. ನಾಟಕದ ಹೆಸರು ನಾಳೆಗೆ ಹೇಳ್ತೆ. ನಾಟಕ ಮುಗಿಸ್ಕೊಂಡು ಸೀದಾ ಕಗುಣಿ ಅಂತ ಸೀದಾ ಮನೆಗೆ ಹೊರಟೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಇದೇ ರೀತಿಯ ಹೆಚ್ಚಿನ ವ್ಲಾಗ್ಗಳಿಗಾಗಿ ಪ್ಲೀಸ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ನಾನು ಕನ್ನಡಿಗ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.